ಹೆದರಿತದ ಮುರ್ಲಿ ಯಾವನ ಇಟ್ಟಿರ ಓಪನ್ ಮಾಡ ಓಪನ್ ಮಾಡಿ ಏನೈತೆ ನೋಡಿ ಒಳಗೆ ಡಸ್ಟ್ ಇದ್ರೆ ಇರ್ಲಕ್ಕ ಹಾಕ್ಲಿಲ್ಲ ಅದ್ರಾಗ ಓಪನ್ ಮಾಡಿ ಹಾಕದ ಪೂಜೆ ಆಯ್ತು ಮುಂಜಾನೆಗಿಂತ ಬಿಸಿಲಾಗಿಲ್ಲ ಊಟ ಮಬ್ಬ ಹಾಕೈತಿ ಮೋಸ್ಟ್ಲಿ ಮಳೆ ಬರುವಂಥ ಚಾನ್ಸಸ್ ಅದಾವು ಒಬ್ಬೊಬ್ಲಿ ಸ್ಕೂಲಿಗೆ ಹೋಗೋಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಬುಕ್ಸ್ ತರಬೇಕಿತ್ತು ನೋಡೋಣ ಏನೇನಾಗ್ತದೆ ಆ್ಯಕ್ಚುಲಿ ಏನಾಯ್ತು ಸ್ಕೂಲಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು ನಾಳೆ ಇಲ್ಲ ನಾಡಿದ್ದು ಹೋಗಿ ತರಬೇಕು ಅಂಥೇಳಿ ಬಿಟ್ಟಿವಿ ಅವ್ರು ನಾಳೆ ಅಥವಾ ನಾಡಿದ್ದು ಬರ್ರಿ ನಾವು ಇರೋಂಗಿಲ್ಲ ಈಗ ಅಂತಂದರು ಸರಿಗೆ ಮಾತಾಡಿದ ಹಾಗಾಗಿ ನಾವು ಬೇರೆ ಪ್ಲ್ಯಾನ್ ಹಾಕೀವಿ ಈಗ ಮತ್ತೊಮ್ಮೆ ನಮ್ಮ ಶ್ರೇಯ ಡ್ಯಾನ್ಸ್ ಮಾಡೋಕೆ ರೆಡಿ ಆಗ್ಯಾಳ ಮತ್ತೊಂದು ರೀಲ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಿ ರೆಡಿ ಆಗತ್ತೀವಿ ಸರ್ ಹೋಗ್ಯಾರ ಕಾರ್ ತೊಗೊಂಬರಕ್ಕೆ ಆಫೀಸಿಗೆ ಆ್ಯಕ್ಚುಲಿ ನಮ್ಮದು ಒಂದು ಸ್ವಲ್ಪ ಪಾರ್ಕಿಂಗ್ ಅದು ಪ್ರಾಬ್ಲಮ್ ಐತಿ ಹಾಗಾಗಿ ಆಫೀಸ್ನಾಗ ಬಿಟ್ಟಿರ್ತಾರೆ ಕಾರ್ ಮನೆ ಮುಂದೆ ನಿಂದ್ರಸಕ್ಕೆ ಒಂದು ಸ್ವಲ್ಪ ತೊಂದರೆ ಐತಿ ಹಾಗಾಗಿ ನಾನು ರೆಡಿ ಆಗತ್ತೀನಿ ಸರಿ ಶ್ರೇಯ ಸಿಂಪಲ್ ಒಂದು ಜೀನ್ಸ್ ಆ್ಯಂಡ್ ಟಿ ಶರ್ಟ್ಸ್ ಒಳಗದಾವ ನಾನು ಈ ಥರ ಡ್ರೆಸ್ ಹಾಕ್ಕೊಂಡೀನಿ ಇಟ್ ಇಸ್ ಮೈ ಫೈನಲ್ ಲುಕ್ ಸಿಂಪಲ್ ಮೇಕಪ್ ಐತಿ ವಿತ್ ಲಿಪ್ ಬಾಮ್ ಪಪ್ಪ ಬಂದ್ರೆ ನೋಡ್ರಿ ನಡ್ರಿ ಇನ್ನು ಹೋಗುನ್ ಬಿಡು ಈಗ ಇರ್ಲಿ ಅಷ್ಟೇ ಹೊಂದತೈತಿ ಶ್ರೇಯಾ ನಗು ಒಂದು ಸ್ವಲ್ಪ ಶ್ರೇಯಾ ಹಂಗ್ಯಾಕೆ ಇಲ್ಲ ಅಳ ಮತ್ತೆ ಇಲ್ಲಿ ಕಿವ್ಯಾನು ಇರ್ಲಿಕ್ಕೆ ಚಂದ ಕಾಣತ್ತನ ಅದು ಸರಿ ಕಾಣಂಗಿಲ್ಲ ನೋಡಿ ಈಗ ಎಷ್ಟು ಚಂದ ಕಾಣತೈತಿ ಆಗಲೇ ಒಂಥರ ಬೋಳ್ ಅನ್ಸಾಕತ್ತಿತ್ತ ನೋಡ್ರಿ ನಮ್ಮ ಶ್ರೇಯಾ ಹೆಂಗೆ ಹಠ ಮಾಡಕತ್ತಾಳ ಅದೇನೋ ಹೇರ್ ಸ್ಟೈಲ್ ಬಿಟ್ರೆ ಕಿವ್ಯಾನ್ ಹಾಕುವಂಗಿಲ್ಲ ಅಂತ ಕಿವ್ಯಾನ್ ಹಾಕಿದ್ರೆ ಅದು ಒಂಥರ ಲುಕ್ಕ ಬೇರೆ ಅದಕ್ಕೆ ಹಠ ಮಾಡಕತ್ತಾಳ ಮಾಡ್ತೀನಿ ಮತ್ತೆ ನೀನು ಹಾಂ ಮೊದಲೇ ಎಷ್ಟೇ ಪ್ರಿಪೇರ್ ಆಗಿದ್ರೂ ಸಹಿತ ಫೈನಲ್ ಎಕ್ಸಿಕ್ಯೂಷನ್ ಇರ್ತೈತಲ್ಲ ಭಾಳ ತೊಂದರೆ ಕೊಡ್ತೈತಿ ಮನೆಯೊಳಗೆ ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಸಹ ಹೊರಗಡೆ ಹೋಗಿ ಎಕ್ಸಿಕ್ಯೂಟ್ ಮಾಡಬೇಕಾದಾಗ ಮಕ್ಕಳಿಗೆ ಹೊರಗಡೆ ಇರುವಂಥ ಒಂದಿಷ್ಟು ಏನು ಮ್ಯಾಟರ್ಸ್ ಭಾಳ ಡಿಸ್ಟರ್ಬ್ ಮಾಡ್ತಾವೆ ಹಾಗಾಗಿ ಹೋಗೋಬರೋ ಬಸ್ ಬರತ್ತಿದ್ವು ಆಮೇಲೆ ಈ ಒಂದಿಷ್ಟು ಟ್ರಕ್ಸ್ಗಳು ಬರತ್ತಿದ್ವು ಆಮೇಲೆ ವೆಹಿಕಲ್ಸ್ ಬರಾಕತ್ತಿದ್ವು ಎಲ್ಲರೂ ಏನೋ ಟೂ ವೀಲರ್ ಒಳಗೆ ಹೋಗುವಂಥ ಜನ ಎಲ್ಲರೂ ನಮ್ಮ ಕಡೆನ ನೋಡತ್ತಿದ್ರೆ ನಾವಂತೂ ದೊಡ್ಡವ್ರು ಏನಂತೂ ತಲೆ ಕೆಡಿಸ್ಕೊಳಂಗಿಲ್ಲ ಬಟ್ ಮಕ್ಕಳಿಗೆ ಅವು ಎಲ್ಲ ಭಾಳ ಡಿಸ್ಟರ್ಬೆನ್ಸ್ ಆಗ್ತಾವೆ ಇಲ್ಲಿ ಒಂದು ಕಡೆ ನಾನು ಹೇಳ್ಕೊಟ್ಟಿದ್ದಾಯ್ತು ಪ್ಲಸ್ ನಮ್ಮ ಮುರಳಿನೂ ಈ ಥರ ಎಂಟ್ರಿ ಮಾಡು ಅಂತಂದು ಅವೆಲ್ಲ ಹೇಳ್ಕೊಡತ್ತಿದ್ದ ಅಷ್ಟು ಚಂದ ನಿಜವಾಗ್ಲೂ ಅವನ ಕಡೆನೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಪ್ರಿಪೇರ್ಡ್ ಇರಲಿಲ್ಲ ಅವಂಗೂ ಸ್ಟೆಪ್ಸ್ ಗೊತ್ತಿದ್ದು ಬಟ್ ಅವಂಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಮನಸ್ಸಿಗೆ ಹಾಗಾಗಿ ನಾನು ಅವ್ನ ಕೈ ಬಿಟ್ಟೆ ಈಗ ನೆಕ್ಸ್ಟು ನಮ್ಮ ಶ್ರೇಯ ಪರ್ಫಾರ್ಮ್ ಮಾಡೋಕೆ ರೆಡಿ ಆದ್ಲು ಆದ್ರೂ ಗಾಳಿ ಭಾಳ ಇತ್ತು ಹಾಗಾಗಿ ಒಂದಿಷ್ಟು ಏನು ತೊಂದರೆ ಬರ್ತಾವಲ್ರಿ ಲಾಸ್ಟ್ ಸ್ಟೆಪ್ ಎಲ್ಲ ಚಲೋನ ಮಾಡತ್ತಿದ್ಲು ಬಟ್ ಲಾಸ್ಟ್ ಸ್ಟೆಪ್ ಅದೊಂದು ಬೇಕಾಗಿತ್ತು ಬಟ್ ಆಕೆ ಸರಿಯಾಗಿ ಮಾಡ್ಲಾರ್ದಕ್ಕೆ ನನಗೂ ಒಂದು ಸ್ವಲ್ಪ ಎಲ್ಲೋ ನಾನು ಡಿಸ್ಟರ್ಬ್ ಆಗತ್ತಿದ್ದೆ ಕೆಲವೊಂದು ಕಡೆ ಸ್ಟೆಪ್ಸ್ ಮಿಸ್ನೂ ಆಗತ್ತಿದ್ದು ಹಾಗಾಗಿ ನಾನು ಸ್ವಲ್ಪ ಗದರಿಸಿದೆ ಯಾಕೆ ಮನೆಯೊಳಗೆ ಹಿಂಗೆ ಚಲೋ ಮಾಡ್ತಿದ್ದಿ ಇಲ್ಲಿ ಹೊರಗೆ ಯಾಕೆ ಹಿಂಗೆ ಮಾಡಾಕತ್ತಿದ್ದಿ ಜನರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಿನಗೆ ಯಾವ ಥರ ಅನ್ಸುತ್ತೆ ಹಂಗೆ ಮಾಡು ಅಂಥೇಳಿ ಸ್ವಲ್ಪ ಬೆದರಿಸಿದೆ ನಾನು ಅದಕ್ಕಾಗಿ ಸ್ವಲ್ಪ ಅಪ್ಸೆಟ್ನೂ ಆದ್ಲು ಒಂದು ಸ್ವಲ್ಪ ಹತ್ಲೂ ಕೂಡ ಹಾಗೂ ಹಿಂಗೂ ಮಾಡಿ ರಮಿಸಿ ಆಕೆಗೆ ಮತ್ತು ನಾನು ಧೈರ್ಯ ತುಂಬಿ ಮಾಡೋಕೆ ಹಚ್ಚಿದೆ ಚಲೋ ಮಾಡಿದ್ಲ ಆಮೇಲೆ ಆ್ಯಕ್ಚುಲಿ ನಾವು ಹೋಗಿದ್ದು ಸಂಜೆ 4ರಿಂದ 6 ಗಂಟೆ ಆ ಟೈಮನ್ನು ನಾನು ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ ಒಂದು ತಂಪು ಗಾಳಿ ಇರ್ತೈತಿ ಪ್ಲಸ್ ಏನು ಟೈಮಿಗೆ ನಾವು ವಿಡಿಯೋಸು ಫೋಟೋಸ್ ತೊಗೊಳಕತ್ತವಪ್ಪ ಅಂದ್ರೆ ಭಾಳ ಚಲೋ ಬರ್ತಾವೆ ಲೈಟಿಂಗ್ ಚಲೋ ಇರ್ತೈತಿ ಒಂದು ಕಂಡೀಷನ್ ಏನಪ್ಪ ಅಂತಂದ್ರೆ ಸೂರ್ಯ ನಮಗೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇರ್ಬೇಕು ಆ ಒಂದು ಡೈರೆಕ್ಷನ್ ಒಳಗೆ ನಾವು ಫೋಟೋಸ್ ಅಥವಾ ಏನಾದರೂ ವಿಡಿಯೋಸ್ ತೊಗೊಂಡ್ರೆ ಭಾಳ ಚಲೋ ಬರ್ತಾವೆ ಈ ಕಡೆ ನಾನು ಹೇಳ್ಕೊಡಾಕತ್ತೀನಿ ಶ್ರೇಯಾಗ ಈ ಥರ ಮಾಡೋ ಹಿಂಗೆ ಮಾಡೋ ಸ್ಟೆಪ್ಸ್ ಅಂತೇಳಿ ಯಾಕಂದ್ರೆ ಒಂದು ಸ್ವಲ್ಪ ಅಲ್ಲಿ ಗಾಳಿನೂ ಜಾಸ್ತಿ ಬರತ್ತಿತ್ತು ಅಲ್ಲಿ ಜನನೂ ಜಾಸ್ತಿ ಅಡ್ಡಾಡಕತ್ತಿದ್ರು ಹಾಗಾಗಿ ಇರಲಿ ಆಕೆ ಜೊತೆಗೆ ನಾನು ಸ್ವಲ್ಪ ಮಾಡಿ ತೋರಿಸಿದ್ನಪ್ಪ ಅಂದ್ರೆ ಆಕೆ ಧೈರ್ಯ ಬರ್ತೈತೆ ಅಂತೇಳಿ ಇದ್ರ ಮಧ್ಯೆ ಅಪ್ಪ ಮಕ್ಕಳು ಆಟ ಆಡಕತ್ತಿದ್ರು ಇವರು ಒಂಥರ ಅದಷ್ಟು ಸಾಂಗ್ ಮೇಲೆ ಇವರು ಸ್ಟೆಪ್ಸ್ ಹಾಕಕತ್ತಿದ್ರು ಹಂಗೆ ಜೋಕ್ ಮಾಡಿಕೊಂಡು ಶ್ರೇಯಾನ ಒಂದು ಸ್ವಲ್ಪ ರೀಚಾರ್ಜ್ ಮಾಡೋಕೆ ಒಂದು ಸ್ವಲ್ಪ ಧೈರ್ಯ ತುಂಬಾಕ ಆಕಿನ ಕಾಡ್ಸಕತ್ತ ಅಂತೇಳಿ ಹಂಗೆ ಮಾಡಾಕತ್ತಿದ್ರು ಇನ್ನೊಂದು
ಮನೆ ಒಳಗೆ ಮಾಡೀನಿ ಬಟ್ ಇಲ್ಲೇ ಮಾಡೋಕ್ಕಾಗವಲ್ದು. ಬೇಕಾದ್ರೆ ನೀವು ಒಂದು ಸರಿ ಮಾಡಿ ನೋಡ್ರಿ ನಿಮಗೆ ಹೆಂಗೆ ಅನ್ಸುತ್ತಾ ಅಂಥೇಳಿ ಹೇಳತ್ತಿದ್ಲ. ಹಾಗೆ ನಾವು ಒಂದೆರಡು ಸ್ಟೆಪ್ ಮಾಡಿ ನೋಡಿದ್ವಿ. ನಿಜವಾಗ್ಲೂ ಮನೆ ಒಳಗೆ ಮಾಡೋದೇ ಬೇರೆ, ಹೊರಗಡೆ ಮಾರೋದನ್ನ ಬೇರೆ. ಯಾಕಂದ್ರೆ ಯಾರು ಅದನ್ನು ಪರ್ಫಾರ್ಮ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರ್ತೈತಿ ಅದಕ್ಕೆ ಎಷ್ಟು ಧೈರ್ಯ ಬೇಕು, ಎಷ್ಟು ಗಟ್ಸ್ ಬೇಕು ಅನ್ನೋದು ನಿಜವಾಗ್ಲೂ ಭಾಳ ಬೇಕಾಗಿರ್ತೈತಿ. ನಾವು ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಖರೆ ಆದರೆ ನಾವು ಏನು ಅಂಥ ಡ್ಯಾನ್ಸರ್ಸ್ ಅಲ್ಲ. ಯಾಕಂದ್ರೆ ಮಕ್ಕಳು ಭಾಳ ಚಲೋ ಕಲ್ತಿರ್ತಾರೆ, ಅವರಿಗೆಲ್ಲ ಮೂಮೆಂಟ್ಸ್ ಕರೆಕ್ಟಾಗಿ ಆಗಿರ್ತಾವೆ. ದೊಡ್ಡವರಾದ್ಮೇಲೆ ನಾವೆಲ್ಲ ಕಾಲೇಜ್ ಟೈಮ್ನಾಗ ಮಾಡಿರ್ತೀವಿ ಬಿಡ್ರಿ, ಕಾಲೇಜ್ ಸ್ಕೂಲ್ನಾಗ ಟೈಮ್ನಾಗ. ಬಟ್ ಈಗ ಮಾಡೋ ಅಂಥದ್ದು ಸಾಧ್ಯ ಆಗೋದಿಲ್ಲ ಅಷ್ಟು ಸರಳ. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಆಮೇಲೆ ಯಾವಾಗಲೂ ಒಂದು ಕಂಟಿನ್ಯೂಟಿ ಅನ್ನೋದು ಇರಬೇಕು. ಹಾಗಾಗಿ ಇರ್ತೈತಿ. ನಾವು ಒಂದು ಸ್ವಲ್ಪ ಪ್ರಯತ್ನ ಪಟ್ವಿ. ಅದನ್ನು ಜಸ್ಟ್ ಒಂದು ಮಕ್ಕಳ ಡಿಮ್ಯಾಂಡ್ ಅಂದರೆ ನಮ್ಮ ಶ್ರೇಯನ ಫೋರ್ಸ್ಫುಲಿ ಮಾಡಿಸಿದ್ದು ಅದನ್ನು. ಆ್ಯಕ್ಚುಲಿ ನಾನು ಇವ್ರು ಮಾಡಿದ್ದನ್ನು ಒಂದು ರೀಲ್ ಒಳಗೆ ಹಾಕೀನಿ ನಾನು. ಅದಕ್ಕೂ ಲಿಂಕ್ನು ಕೊಟ್ಟಿರ್ತೀನಿ. ಜಸ್ಟ್ ಒಂದು ಸ್ವಲ್ಪ ಹೋಗಿ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ನೋಡಬೇಕು ಅಂತ ಅನಿಸಿದ್ರೆ, ಲೈಕ್ ಆದ್ರೆ ದಯವಿಟ್ಟು ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ಆಮೇಲೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ನ ದಯವಿಟ್ಟು ವೀಡಿಯೋಸನ್ನು ನೋಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ಬರೀ ದೊಡ್ಡವರಿಗಿನ ಅಂದ್ರೆ ಆಲ್ರೆಡಿ ಬೆಳೆದಂಥ ಯೂಟ್ಯೂಬರ್ಸಿಗಿನ ಸಪೋರ್ಟ್ ಮಾಡಿದ್ರೆ ಅಲ್ಲ. ಯಾಕಂದರೆ ನಮ್ಮ ವಿಡಿಯೋಸನ್ನು ನೀವು ಸದ್ಯಕ್ಕೆ ನೋಡಾತಿರಿ ಇಷ್ಟೆಲ್ಲ ಟೈಮ್ ಕೊಟ್ಟು ಅಂತಂದ್ರೆ ಏನೋ ಒಂದು ಕಡೆ ನಾವು ಮಾಡುವಂಥ ಕೆಲಸಗಳು ನಿಮಗೆ ಇಷ್ಟ ಆಗಿರ್ತಾವೆ. ಹಾಗಾಗಿನ ನೀವು ಟೈಮ್ ಕೊಟ್ಟು ನೋಡ್ತಿರ್ತೀರಿ. ಎಲ್ಲೋ ಒಂದು ಲೈಕ್ ಆಯಿತು, ಒಂದು ಸಬ್ಸ್ಕ್ರಿಪ್ಷನ್ ಆಯಿತು, ಒಂದು ಶೇರ್ ಆಯಿತು ಮಾಡಿದ್ರಪ್ಪ ಅಂತಂದ್ರೆ ನಮಗೂ ಹೆಲ್ಪ್ ಆಗ್ತೈತಿ, ಒಂದು ಮೋಟಿವೇಶನ್ ಸಿಗ್ತೈತಿ. ಕೆಲವ್ರು ಹೆಂಗಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿರ್ತಾರೆ, ಒಂದು ಸ್ವಲ್ಪ ದಿವಸ ಸಬ್ಸ್ಕ್ರಿಪ್ಷನ್ ಇರ್ತೈತಿ ನಂಬರ್ಸ, ಬಟ್ ಅಚಾನಕ್ ಮತ್ತೆ ಕಡಿಮೆ ಆಗಾಕತ್ತೈತಿ. ಯಾಕೆ ಹಿಂಗೆ ಮಾಡತ್ತೀರಿ ನನಗೆ ತಿಳಿವಲ್ದ. ಅಟ್ಲೀಸ್ಟ್ ನೀವು ಸಬ್ಸ್ಕ್ರಿಪ್ಷನ್ ವಾಪಸ್ ಯಾಕೆ ತೊಗೊಳಕತ್ತೀರಿ ಅನ್ನೋದು ರೀಸನನ್ನು ನನಗೆ ಹೇಳಿದ್ರೆ ಆ ಒಂದು ರೀಸನ್ ಮೇಲೆ ನಾನು ಕೆಲಸ ಮಾಡ್ತೀನಿ, ಅದನ್ನು ಸರಿಪಡಿಸ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನಗೂ ಒಂದು ಕಲಿಯೋಕೆ ಅಂತೇಳಿ ಒಂದು ವಿಷಯ ಸಿಗ್ತೈತಿ. ಒಂದು ವಿಷಯದೊಳಗೆ ನಾನು ಕಲಿಬೋದು, ತಿಳ್ಕೊಬೋದು. ಅದರಿಂದ ಒಂದು ಏನು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ಬೋದು. ಆ ವಿಷಯ ಏನು, ಎಲ್ಲಿ ನನ್ನ ಡ್ರಾಬ್ಯಾಕ್ ಏನಂತ ನಾನು ತಿಳ್ಕೊಂಡು ನಾನು ಪ್ರೆಸೆಂಟ್ನೂ ಮಾಡ್ಬೋದು ಕಲ್ಕೊಂಡು. ಹಾಗಾಗಿ ನನಗೂ ಒಂದು ಜೀವನದೊಳಗೆ ಏನೋ ಒಂದು ಎಕ್ಸ್ಟ್ರಾ ಕಲಿಯೋಕೆ ಸಿಗ್ತೈತಿ. ಯಾಕಂದ್ರೆ ಯೂಟ್ಯೂಬರ್ಸ್ ಆಗೋದು, ಯೂಟ್ಯೂಬ್ನ ನಮ್ಮ ಚಾನಲ್ನ ನಾವು ಬೆಳೆಸೋದು ಅಷ್ಟು ಈಸಿ ಅಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಆಮೇಲೆ ನಿಮ್ಮ ಸಜೆಷನ್ಸ್ ಏನೇ ಇದ್ರೂ ನನಗೆ ಶೇರ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ನಾನು ಸಂಜೆ ಬಂದಮೇಲೆ ಚಪಾತಿ ಮಾಡತ್ತಿದ್ದೆ. ಅದಾದಮೇಲೆ ಚಪಾತಿ ಮಾಡೋ ಹೊತ್ತಿನಾಗ ನನಗೆ ಬೇಜಾರಾಗತ್ತೈತಿ ಅಂತಂದು ಜಸ್ಟ್ ಒಂದು ಮಾತು ಹೇಳ್ಕೊಂಡಿದ್ದಕ್ಕೆ ನಾನು ಮುರಳಿ ಬಂದು ನಾನು ಬೇಯಿಸ್ತೀನಿ ಮಮ್ಮಿ, ನೀನು ಲಟ್ಟಿಸ್ಕೊಡು ಅಂತಂದು ಅನ್ನತ್ತಿದ್ದ. ಆಗಾಗ ಈ ಥರ ಮಕ್ಕಳಿಗೆ ಕೆಲಸ ಹಚ್ಚೋದ್ರಿಂದ ಅವ್ರಿಗೂ ಮೋಟಾರ್ ಸ್ಕಿಲ್ಸ್ ಅಂತ ಇರ್ತಾವೆ. ಆ ಸ್ಕಿಲ್ಸ್ ಬೆಳಿತಾವೆ. ನಾಳೆ ಅವ್ರು ದೊಡ್ಡವರಾದ್ಮೇಲೂ ಅವ್ರಿಗೂ ಯೂಸ್ ಆಗ್ತಾವೆ ಒಂದಲ್ಲ ಒಂದು ಸಿಚುವೇಶನ್ ಒಳಗೆ. ಯಾಕಂದ್ರೆ ಒಮ್ಮೊಮ್ಮೆ ನಮ್ಮ ಆರೋಗ್ಯ ಒಮ್ಮೊಮ್ಮೆ ಸರಿ ಇರ್ತೈತಿ, ಒಮ್ಮೊಮ್ಮೆ ಇರಂಗಿಲ್ಲ. ಆ ಹೊತ್ತಿನಾಗ ಮಕ್ಕಳು ಅಟ್ಲೀಸ್ಟ್ ತಾವಾದರೂ ಮಾಡಿಕೊಂಡು ತಿನ್ನುವಂಥ ಒಂದು ನಾನು ಮಾಡಬಲ್ಲೆ ಅನ್ನೋದೊಂದು ಬೆಳಿತೈತಿ ಅವರಲ್ಲಿ. ಹಾಗಾಗಿ ನಾನು ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಹಚ್ಚೋಕೆ ಶುರು ಮಾಡೀನಿ. ಯಾಕಂದ್ರೆ ರಜೆಗಳು ದಿನಗಳು ನಡೆದಾವು. ಸ್ಕೂಲ್ ಟೈಮ್ನಾಗಂತೂ ಏನು ಮಾಡ್ಸೋಕೆ ಏನು ಕಲ್ಸೋಕೆ ಆಗೋದಿಲ್ಲ. ಅವರ ಸ್ಕೂಲಿಗೆ ಹೋಗೋದು, ಬರೋದು, ಓದ್ಕೊಳ್ಳೋದು ಇದು ಸಾಕಷ್ಟು ಆಗಿಬಿಟ್ಟಿರ್ತೈತಿ ಪಾಪ. ಅಂಥದ್ರೊಳಗೆ ಇಂಥವೆಲ್ಲ ಕೆಲಸ ಮಾಡೋಕೆ ಆವಾಗಿನ ಟೈಮ್ನಾಗ ಆಗೋದಿಲ್ಲ. ಹಾಗಾಗಿ ಈ ಕಡೆ ಮುರಳಿ ಚಪಾತಿಗೆ ನನಗೆ ಹೆಲ್ಪ್ ಮಾಡಾಕತ್ತಿದ್ದೆ ಫ್ರೈ ಮಾಡೋದ್ರೊಳಗೆ. ಆಮೇಲೆ ಈ ಕಡೆ ಶ್ರೇಯಾ ಬೇರೆ ಕೆಲಸ ಮಾಡತ್ತಿದ್ಲ. ಆಕೆಗೆ ಒಂದು ಬೇರೆ ಟಾಸ್ಕ್ ಕೊಟ್ಟಿದ್ದೆ ನಾನು, ಸ್ಕೂಲ್ ವರ್ಕ್ ಸಂಬಂಧಪಟ್ಟಂಗೆ. ಆಕೆ ಅದನ್ನು ಕೆಲಸ ಮಾಡತ್ತಿದ್ಲ. ನಾಳೆ ನಮಗೆ ದೊಡ್ಡವರಾಗಿಂದ ಹೆಲ್ಪ್ ಆಗ್ತೈತಿ. ಇವತ್ತು ಜಸ್ಟ್ ಹೊಳಿಸಿ ಹಾಕಿದಂತ ತಿಳ್ಕೊ. ನಾಳೆ ಎಣ್ಣೆ ಹಚ್ಚೋದು ಹೌದಲ್ಲ ಮಾಡ್ಕೋತ ಹೋದಂದ್ರೆ ಅದು ನೆಕ್ಸ್ಟ್ ಡೇ ಸ್ವಲ್ಪ ಲಟ್ಟಿಸೋದು ಒಂದೊಂದು ಆಮೇಲೆ ಹಿಟ್ಟು ನಾದೋದು ಹೆಂಗಾದ್ರೂ ಪರ್ಫೆಕ್ಟ್ ಆಗಿರ್ತದೆ ಒಂದಿನ ಪೂರ್ತಿ. ನೆಕ್ಸ್ಟ್ ನಿಮ್ಮ ಲೈಫ್ನಾಗೂ ಈ ಥರ ಅಡುಗೆ ಮಾಡೋದು ಬರೀ ಹೆಣ್ಮಕ್ಳು ಗಂಟ ಅಲ್ಲ. ದೊಡ್ಡ ಮದುವೆ ಒಳಗೆ ದೊಡ್ಡ ಫಂಕ್ಷನ್ಸ್ ಒಳಗೆ ಯಾವಾಗ ಯಾರು ಮಾಡ್ತಾರೆ? ಗಂಡ್ಮಕ್ಳು ಮಾಡ್ತಾರೆ. ಅದಕ್ಕೆ ಅಡುಗೆ ಮಾಡೋದು ಬರೀ ಹೆಣ್ಮಕ್ಳಿಗೆ ಇರೋದು ಕಲಿಬೇಕು, ನಿಮಗೂ ಹೆಲ್ಪ್ ಆಗುತ್ತೆ. ಇದು ಹೇಳಿ ತೆಗಿಯೋದು ನಾನು ಹಾಕಿದ್ದೆ ನಾನು. ಎಸ್ ಆಗಲ್ ಮಾಡ ಕೈಲಿ ಆಗಲ್ ಮಾಡ ಆಗ್ತಿಲ್ಲ. ಕಟ್
ಅದನ್ನ ಮಡ್ಸೋದು ಅದಂದ್ರೆ ನಾ ಮಾಡಿದಂತ ಗೊತ್ತಾಗ್ತದೆ ನಿಮ್ಮ ಟೇಸ್ಟ್ ಹಚ್ಚಿದ್ದಿಲ್ಲ ನಾನು ಬೇಡ ಜಸ್ಟ್ ಹಾಕೋದಪ್ಪ ಮಾಡಿ ಕಡೆ ಬಳಸ್ ಮಾಡಕತ್ತಿ ಏನು ಮಾಡಿ ಪ್ರೆಸ್ ಅಲ್ಲಿ ಪ್ರೆಸ್ ಇಲ್ಲಿ ಪ್ರೆಸ್ ಅಂಗಡಿ ನನ್ನ ಮೆಮ್ರಿದ ಪ್ರಾಬ್ಲಮ್ ಆಗುತ್ತೆ ಜಸ್ಟ್ 1 GB ಡಾಟಾ ಇಟ್ಟಿದ್ದಾರೆ ಇನ್ನೇನು ಊಟ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಲ್ಕೊಳಕ್ಕೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಒಂದು ಪಕ್ಷಿ ಮನೆಯೊಳಗೆ ಬಂದು ಸೇರ್ಕೊಂಡ್ಬಿಡ್ತಾ. ಆ್ಯಕ್ಚುಲಿ ಒಂದು ದೊಡ್ಡದು ಆಮೇಲೆ ಸಣ್ಣದು ಕಿತ್ತಾಡಕತ್ತಿದ್ವು. ದೊಡ್ಡದು ಕಿತ್ತಾಡಿ ಹಂಗೆ ಹೊರಗಡೆ ಹೋಯ್ತು, ಖರೆ ಅದ್ರ ಒಳಗೆ ಏನದು ಸಣ್ಣ ಪಕ್ಷಿ ಏನಿಲ್ಲ ಅದು ಒಳಗೆ ಉಳ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ನಾವು ಅದನ್ನು ಹೊರಗಡೆ ಹಾಕೋಕೆ ಒಂದು ಪ್ರಯತ್ನ ಪಡಾಕತ್ತಿದ್ವಿ. ಶ್ರೇಯಾ ಮುರಳಿ ಮತ್ತು ಅವ್ರ ಪಪ್ಪ ಅವರು ಹೊರಗಡೆ ಇದ್ರು. ಆ್ಯಕ್ಚುಲಿ ನಾನು ಒಳಗಡೆ ಬಂದು ಎಂದಿತ್ತು ಅಂಥೇಳಿ ನಾನು ಒಳಗಕ್ಕೆ ನಿಂತಿದ್ದೆ ಬಾಗಿಲ ಹಿಂದೆ. ಖರೆ ನಾನು ಭಾಳ ಹೆದರಿಕೆ ಬರ್ತೈತಿ. ಕೆಲವೊಮ್ಮೆ ಬೇರೆ ಪಕ್ಷಿಗಳು ಆಯಿತು ಏನೋ ಬೇರೆ ಪ್ರಾಣಿಗಳಾಯಿತು ಮನೆ ಒಳಗೆ ಬಂದು ಅಂದ್ರೆ ಅದೊಂಥರ ಬೇರೆ ಇದ್ರೊಳಗನ ಅದೀವಿ ಅನ್ನೋ ಗತೆ ಅನ್ಸಾಕತ್ತೈತಿ. ಬೇರೆ ಪ್ರಾಣಿ ಪಕ್ಷಿ ಅದ್ರ ಮೇಲೆ ಎಲ್ಲ ಭಾಳ ಪ್ರೀತಿ ಐತಿ ನನಗೆ. ಆದ್ರೆ ಅಚಾನಕ್ಕಾಗಿ ಏಕ್ದಮ್ ನಮ್ಮ ಒಂದು ಝೋನ್ ಒಳಗೆ ಬಂದುವಪ್ಪ ಅಂತಂದ್ರೆ ಅಷ್ಟು ಭಯ ಆಗಿರ್ತೈತಿ. ಒಂದು ಕೆಲಸ ಮಾಡೋಣ ಪಪ್ಪ, ಇದನ್ನ ಬಾಕ್ಸ್ನ ಒಳಗೆ ಹಾಕೊಳ್ಳೋಕೆ ಯಾಕೆರ ಇಡಾಕ್ ಬರ್ತೈತಿ. ಮುಂಜಾನೆ ಬಿಡುನಂತ ನೀರು ಕುಡಿಯಪ್ಪ, ನೀರು ಕುಡಿಸೋದಕ್ಕೆ ನೀರು ಕುಡಿಸ್ ಮುಂದೆ ನಿಮ್ಮಪ್ಪನ ಸೌಂಡಿ ಸಮಾಧಾನ ಆಗೈತೆ ಅಂತ ಯಾರ ಸೆಟಿ ಹೊಡಿದು ಮುರಳಿ ನಾನ ಕುಡಿಲ ಹೊರಗಿನ ಲೈಟ್ನೂ ಇಲ್ಲ ಹಾಕ್ಬೇಕು. ಬಿಡು ಅಪ್ಪಿ ಇರ್ಲಿ ಬಾ. ಈಗ ಅದೇನ್ರ ಮಾಡ್ತೈತಿ ಬಾ ನೋಡೋಣ, ಅದು ಹೊಕ್ಕತ್ತೆ ಏನು ಮಾಡ್ತೈತಿ, ಏನು ಬಾಕ್ಸ್ನಾಗ ಕುಂದಿರ್ತೈತೆ. ಇರ್ಲಿ ಬಾ, ಲೈಟ್ ಹಚ್ಚೋ ಗಿಡಿ ಏನದ ಯುಕ ಅನ್ನಕ್ಕೆ ಇಲ್ಲ. ಅದು ಹೆದರೈತದ ಆಗಲೇ ದೊಡ್ಡ ಪಕ್ಷಿ ಹೆದರ್ಸಿತ್ತದನ್ನ. ದೊಡ್ಡ ಪಕ್ಷಿ ಎರಡು ಗುದ್ದಾಡಿ ಒಳಗೆ ಬಂದು ನಾನು ಎಲ್ಲ ವರ್ಷಕತ್ತಿದ್ದೆ. ಅದು ಒಳಗೆ ಬಂದು ಸೀದಾ ಕಿಚನ್ನಾಗ ಕುಂತತಿ. ಒಳಗೆ ಅಲ್ಲಿ ಮ್ಯಾಗ ಸ್ಟವಿಂದ ಇದನ್ನ ಇಟ್ಟಿವಲ್ಲ ನಾವು ಬಾಕ್ಸ್, ಅಲ್ಲಿತ್ತದ. ಮತ್ತು ಪಪ್ಪ ಹಾರಿಸಿದ ಅದು ದೊಡ್ಡದು ಹೋಗ್ತದ. ನಾ ಆಗ ಬಾಯ್ ಮಾಡೋಣ. ಇದು ಒಳಗೆ ಬಂದು ನನಗೆ ಗೊತ್ತೇ ಇರಲ್ಲ. ಇದೇನಪ್ಪ ಇಲಿ ಆಗಾನ ಇವು ಪಕ್ಷಿ ಹಲ್ಲಿ ಒಳಗೆ ಗಂಟು ಬಿದ್ದಾವ ಎಲ್ಲ. ಬೇಡ ಬಿಡು, ಹೆದರೈತೆ ಬಿಡೋದ ಮೊದ್ಲ ಹೆದರೈತದ. ಮತ್ತೆ ನೀವು ಮುಟ್ತೇನ ಬಿಡು ಬೇಡ. ಮುಂಜಾನೆ ಅದು ಏನು ಎಲ್ಲ ಬಿದ್ದಿದ್ದೆಲ್ಲ ಮುಂಜಾನೆ ತೆಗಿಯೋಣಂತ ಬರ್ರಿ, ಎಲ್ಲ ಮುಂಜಾನೆ ತೆಗಿನ ಬರ್ರಿ. ಹಾಂ ಬಾಯ್ ಅನ್ನೋದಕ್ಕೆ ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಊಟ ಆಯ್ತು ರೀ. ಈಗ ನೆಕ್ಸ್ಟ್ ಕಿಚನ್ ಒಂದು ಕ್ಲೀನ್ ಮಾಡಿಕೊಂಡು ಒಂದಿಷ್ಟು ಸಾಮಾನು ತೊಳೆದಿಟ್ಟು ರೆಡಿ ಮಾಡಬೇಕು. ಪ್ಲಸ್ ಇಲ್ಲಿ ರ್ಯಾಟ್ ಪ್ಯಾಡ್ ಒಂದು ರೆಡಿ ಮಾಡಿ ನಾನು ನೋಡೋಣ ಇವತ್ತಾದರೂ ಬೀಳ್ತೈತೋ ಇಲ್ಲೋ ಏನೋ ಅಂತ, ಏನೇನೋ ಫಜಿತಿ ಆಗುತ್ತೋ ಏನೋ. ಮತ್ತು ಇವತ್ತು ಬೆಳಗಿನ ಥರ ಮತ್ತೇನೇನು ಕಿತಿವಿ ಮಾಡುತ್ತೋ ಗೊತ್ತಿಲ್ಲ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೆ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ಈ ಬ್ಲಾಗ್ ಅಕಸ್ಮಾತ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಆಗಿರಿ,
ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.